ರೆಡ್ಡಿಗಳ ಪಾದಯಾತ್ರೆ ಪಾಲಿಟಿಕ್ಸ್ಗೆ ಇಲ್ವಾ? ಹಾಗಾದ್ರೆ ಅನುಮತಿ? ಗಾಲಿ ಜನಾರ್ದನ ರೆಡ್ಡಿ ನಂಬುತ್ತಿಲ್ವಾ ಹೈಕಮಾಂಡ್? ರೆಡ್ಡಿಗಳ ಪಾದಯಾತ್ರೆ ಪಾಲಿಟಿಕ್ಸ್ಗೆ ಅನುಮತಿ ಇಲ್ವಾ? ಗಾಲಿ ಜನಾರ್ದನ ರೆಡ್ಡಿಯನ್ನ ನಂಬ್ತಾ ಇಲ್ವಾ ಹೈಕಮಾಂಡ್? ಪಾದಯಾತ್ರೆ ನಡೆಯುತ್ತಾ, ರ್ಯಾಲಿಗೆ ಮುಗಿಯುತ್ತಾ? ಹಾಗಾದ್ರೆ ವರಿಷ್ಠರ ಅಂಗಳ ತಲುಪಿದ ಪಾದಯಾತ್ರೆ ಪಾಲಿಟಿಕ್ಸ್. ಪಾದಯಾತ್ರೆ ಅನುಮತಿಗಾಗಿ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಬಿವೈವಿ ಪತ್ರವನ್ನ ಬರೆದಿದ್ದಾರೆ. ಅನುಮತಿಗಾಗಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ಮನವಿಯನ್ನ ಮಾಡಿದ್ದಾರೆ. ಜನವರಿ 17ರಿಂದ ಪಾದಯಾತ್ರೆಗೆ ಮುಂದಾಗಿರುವ ರೆಡ್ಡಿ ಬ್ಯಾನರ್ ಗಲಾಟೆ, ಗುಂಡಿನ ದಾಳಿ ಖಂಡಿಸಿ ಪಾದಯಾತ್ರೆಗೆ ಮುಂದಾಗಿರುವಂತದ್ದು. ಪಾದಯಾತ್ರೆ ರೂಟ್ ಮ್ಯಾಪ್ ಸಿದ್ಧಪಡಿಸಿ ವರಿಷ್ಠರಿಗೆ ಪತ್ರವನ್ನ ಬರೆದಿದ್ದಾರೆ. ಬೆಂಗಳೂರು ಪಾದಯಾತ್ರೆಗೆ ಸಿಗುತ್ತಾ ಗ್ರೀನ್ ಸಿಗ್ನಲ್? ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ನಡೆದಿದೆ ಸಿದ್ಧತೆ. ರೆಡ್ಡಿಗಳ ವಿರುದ್ಧ ಪಾದಯಾತ್ರೆ ಮಾಡಿದ್ದ ಸಿದ್ದರಾಮಯ್ಯ ಇದೀಗ ಹಿಸ್ಟರಿ ರಿಪೀಟ್ ಎನ್ನುವಂತೆ ರೆಡ್ಡಿಗಳ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ಇದೀಗ ರೆಡ್ಡಿಗಳ ಪಾದಯಾತ್ರೆಗೆ ಪಾಲಿಟಿಕ್ಸ್ ಇಲ್ವಾ ಅನ್ನುವಂಥದ್ದು. ಯಾಕಂದ್ರೆ ಗಾಲಿ ಜನಾರ್ದನ ರೆಡ್ಡಿಯನ್ನ ನಂಬ್ತಾ ಇಲ್ವಾ? ಯಾಕಂದ್ರೆ ಇದುವರೆಗೂ ಕೂಡ ಪರ್ಮಿಷನ್ ಅನ್ನ ಕೊಟ್ಟಿಲ್ಲ ಹೈಕಮಾಂಡ್. ಪಾದಯಾತ್ರೆ ನಡೆಯುತ್ತಾ, ಹಾಗಾದ್ರೆ ರ್ಯಾಲಿಗೆ ಅಷ್ಟೇ ಮುಗಿದು ಬಿಡುತ್ತಾ ಅನ್ನುವಂಥದ್ದು. ಈಗಾಗಲೇ ಜೆಪಿ ನಡ್ಡಾಗೆ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ ಪಾದಯಾತ್ರೆಯ ಕುರಿತು. ಹಾಗಾದ್ರೆ ಇನ್ನೂ ಕೂಡ ಪರ್ಮಿಷನ್ ಸಿಕ್ಕಿಲ್ಲ. ಒಂದ್ ವೇಳೆ ಪರ್ಮಿಷನ್ ಸಿಕ್ತು ಅಂತ ಅಂದ್ರೆ ಜನವರಿ 17ರ ಬಳಿಕ ಅಲ್ಲಿ ಪಾದಯಾತ್ರೆ ನಡೆಯುವಂಥದ್ದು. ಹೀಗಾಗಿ ಈ ಹಿಂದೆ ಕೂಡ ಸಿದ್ದರಾಮಯ್ಯ ರೆಡ್ಡಿಗಳ ಒಂದು ವಿರೋಧ ಪಾದಯಾತ್ರೆಯನ್ನ ಮಾಡಿರ್ತಾರೆ. ಅದರಂತೆ ಇದೀಗ ರೆಡ್ಡಿಗಳು ಸಹಿತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಪಾದಯಾತ್ರೆಗೆ ಮುಂದಾಗಿರುವಂಥದ್ದು. ಹಾಗಾದ್ರೆ ಅನುಮತಿಗಾಗಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ಮನವಿಯನ್ನ ಸಹಿತ ಮಾಡಿದ್ದಾರೆ ಈಗಾಗಲೇ. ಇನ್ನು ಜನವರಿ 17ರಿಂದ ಪಾದಯಾತ್ರೆಗೆ ಮುಂದಾಗಿರುವಂತಹ ರೆಡ್ಡಿಗಳು ಆದರೆ ಇದೀಗ ಬ್ಯಾನರ್ ಗಲಾಟೆ, ಗುಂಡಿನ ದಾಳಿಯನ್ನ ಖಂಡಿಸಿ ಪಾದಯಾತ್ರೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಈಗ ಇನ್ನು ಬಳ್ಳಾರಿಯಲ್ಲಿ ಬಿಜೆಪಿ ನಾಯಕರ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆ ಅನುಮತಿಗಾಗಿ ಬಿಜೆಪಿ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಪತ್ರ ಬರೆದಿದ್ದಾರೆ. ವಿಜಯೇಂದ್ರ ಜನಾರ್ದನ ರೆಡ್ಡಿ ಶ್ರೀರಾಮುಲು ಮನವಿ ಮೇರೆಗೆ ಅನುಮತಿಗಾಗಿ ಪತ್ರವನ್ನ ಬರೆದಿರುವಂಥದ್ದು. ಇನ್ನು ಎಲ್ಲ ಕೂಡ ಸರಿಯಾದ್ರೆ ಇದೇ ಜನವರಿ 17ರಿಂದ ಪಾದಯಾತ್ರೆ ಪ್ರಾರಂಭಕ್ಕೆ ಮುಂದಾಗಿದ್ದಾರೆ. ಬ್ಯಾನರ್ ಗಲಾಟೆ, ಗುಂಡಿನ ದಾಳಿಯನ್ನ ಖಂಡಿಸಿ ಪಾದಯಾತ್ರೆಗೆ ಮುಂದಾಗಿರುವಂಥದ್ದು. ಈ ಹಿಂದೆ ಕೂಡ ಪಾಲಿಟಿಕ್ಸ್ ಅಲ್ಲಿ ನಾವು ನೋಡೋದಾದ್ರೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಬಳ್ಳಾರಿ ಕ್ಷೇತ್ರದಲ್ಲಿ ಅಂದ್ರೆ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಂತು ಕಾಂಗ್ರೆಸ್ ಅಂತಾರಲ್ಲ, ಹಾಗಾಗ್ಬಿಟ್ಟಿದೆ ಈಗ. ಯಾಕಂದ್ರೆ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಳ್ಳಾರಿಯಲ್ಲಿ ಆ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತ ಈ ಏನು ನಾರಾ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ಏನಿದ್ದಾರೆ ಇವರು ಒಂದು ಏನು ವಾಲ್ಮೀಕಿಯ ಪುತ್ಥಳಿಯನ್ನ ಅನಾವರಣಗೊಳಿಸಬೇಕು ಅನ್ನುವಂಥ ವಿಚಾರಕ್ಕೆ ಅಲ್ಲಿ ರೆಡಿ ಆಗಿದ್ರು. ಆದರೆ ಇದೀಗ ಉಲ್ಟಾ ಹೊಡೆದು ಬಿಡ್ತು. ಯಾಕಂದ್ರೆ ಅದೇ ಒಂದು ವಿಚಾರಕ್ಕೆ ಅಲ್ಲಿ ಗಲಾಟೆ ಕೂಡ ಆಗುತ್ತೆ, ಬ್ಯಾನರ್ ವಿಚಾರಕ್ಕೆ ಗಲಾಟೆ ಕೂಡ ಆರಂಭ ಆಗುತ್ತೆ. ಅಲ್ಲಿ ಇನ್ನೊಂದು ರೀತಿಯಾಗಿ ಕಾಂಗ್ರೆಸ್ ಮೇಲೆ ಅಲ್ಲಿ ಡ್ಯಾಮೇಜ್ ಆಗುತ್ತೆ. ಇದೆಲ್ಲವನ್ನ ಮುನ್ನೆಲೆಗೆ ಇಟ್ಕೊಂಡು ಇದೀಗ ಹೈಕಮಾಂಡ್ ನಿರ್ಧಾರವನ್ನ ಮಾಡೋದಕ್ಕೆ ಒಂದು ಚೂರು ಹಿಂದೇಟು ಆಗ್ತಾ ಇದೆ ಅಂತ ಹೇಳ್ಬೋದು.